ಎಲ್ಲರಿಗೂ ನಮಸ್ಕಾರ. ಉದ್ದು ಕೈಗಾಳು ಹಾಕುವುದು ಉತ್ತಮವೋ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ ಬಿತ್ತನೆ ಮಾಡುವುದು ಉತ್ತಮವೋ ಎಂಬ ಅಂಶವನ್ನು ಇಟ್ಕೊಂಡು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತೇನೆ. ನಿಮ್ಮ ಹೊಲ ಕೇವಲ 2 ಎಕರೆಯ? ಕೂರಿಗೆ ಬೇಡ, ಕೈಯಿಂದಲೇ ಉದ್ದು ಹಾಕ್ತೀನಿ ಅಂತೀರಾ? ನಿಲ್ರಿ, ಈ 4 ನಿಮಿಷ ನೋಡಿ. ಇಲ್ಲಾಂದರೆ ಈ ಸಲ ಬೆಳೆಯಲ್ಲಿ ಎಕರೆಗೆ 12,000 ನಷ್ಟ ಫಿಕ್ಸ್. ಹೌದು, 12,000 ಲಾಸ್. ಹೇಗೆ ಅಂತ ನಾನು ಲೆಕ್ಕ ಸಮೇತ ಹೇಳ್ತೀನಿ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ನಾವು ಉದ್ದನ್ನು ಕೈಗಾಳು ಹಾಕ್ತಾ ಬಂದಿದ್ದೀವಿ. ಅದು ನಮಗೆ ಅಭ್ಯಾಸ ಆಗೋಗಿದೆ. ಆದರೆ ಈಗ ಕಾಲ ಬದಲಾಗಿದೆ ಸ್ನೇಹಿತರೆ. ಕೂಲಿ ಆಳಿನ ಖರ್ಚು ಎಷ್ಟಾಗಿದೆ, ಬೀಜದ ಬೆಲೆ ಎಷ್ಟಾಗಿದೆ, ಮಾರ್ಕೆಟ್ನಲ್ಲಿ ನಮಗೆ ಸಿಗೋ ದರದಲ್ಲಿ 1 ಪೈಸೆ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಕೈಕಾಳು ಹಾಕೋದ್ರಿಂದ ನಮಗೆ ಗೊತ್ತಿಲ್ಲದೆ 3 ದೊಡ್ಡ ನಷ್ಟ ಆಗ್ತಿದೆ. ಅದರಲ್ಲಿ ಮೊದಲನೆಯದಾಗಿ ಮೊಳಕೆ ನಷ್ಟ. ಕೈಯಿಂದ ಹಾಕಿದಾಗ ಕೆಲವು ಕಾಳು 1 ಇಂಚು ಆಳ, ಕೆಲವು ಕಾಳು 4 ಇಂಚು ಆಳ ಹೋಗುತ್ತೆ. 4 ಇಂಚು ಆಳ ಹೋದ ಕಾಳು ಅಲ್ಲೇ ಕೊಳೆತು ಹೋಗುತ್ತೆ, ವಿನ ಮೊಳಕೆ ಹೊಡೆದು ಬರಲ್ಲ. 100 ಕಾಳು ಹಾಕಿದರೆ 25 ಕಾಳು ವೇಸ್ಟ್. ಅಂದರೆ 8 kg ಕೈಗಾಳು ಬೀಜಕ್ಕೆ 2 kg ಬೀಜ ವೇಸ್ಟ್ ಆಗುತ್ತೆ. ಇದನ್ನೇ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ ಬಿತ್ತನೆ ಮಾಡಿದರೆ 1 ಎಕರೆಗೆ 4.5 kgಯಿಂದ 5 kg ಬೀಜವನ್ನು ಮಾತ್ರ ಬಳಸ್ಬೋದು. ಈಗ ಸದ್ಯದ ಮಾರ್ಕೆಟ್ ರೇಟ್ 1 kg ಬೀಜಕ್ಕೆ 300ರಿಂದ 350 ರೂಪಾಯಿ ರೇಟ್ ಇದೆ. ಅಂದರೆ 1 ಎಕರೆಗೆ 3 kg ಬೀಜ ಉಳಿಸಿದರೂ ಸಹಿತ ಅಂದಾಜು 1000ರಿಂದ 1100 ರೂಪಾಯಿ ಉಳಿಸಿದಂಗಾಯಿತು. ಎರಡನೇದಾಗಿ ಆಳುಗಳ ಸಹಾಯದಿಂದ ಕಳೆಯನ್ನು ನಿಯಂತ್ರಿಸುವುದು ಉತ್ತಮವೋ ಅಥವಾ ಟ್ರ್ಯಾಕ್ಟರ್ ಚಾಲಿತ ಎಡಕುಂಟಿಯಿಂದ ಕಳೆಯನ್ನು ನಿಯಂತ್ರಿಸುವುದು ಉತ್ತಮವೆಂಬ ವಿಷಯನ ಚರ್ಚಿಸೋಣ. ಈಗ ಆಳುಗಳ ಸಹಾಯದಿಂದ ಕಳೆ ತೆಗಿಬೇಕಾದರೆ ಒಂದು ಬೆಳೆಯಲ್ಲಿ 2 ಬಾರಿ ಕಳೆಯನ್ನು ತೆಗಿಬೇಕಾಗುತ್ತೆ. ಒಂದು ಸಮಯಕ್ಕೆ ಕೇವಲ 5 ಆಳು ಹಿಡಿದರೂ ಸಹಿತ ಅವರಿಗೆ ದಿನಕೂಲಿ 400 ರೂಪಾಯಿ. ಒಂದು ಬಾರಿ ಕಳೆ ನಿಯಂತ್ರಣ ಮಾಡಲಿಕ್ಕೆ 1 ಎಕರೆಗೆ 2,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಈಗ ಟ್ರ್ಯಾಕ್ಟರ್ ಚಾಲಿತ ಎಡಕುಂಟಿಯಿಂದ 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ ನೋಡೋಣ. 1 ಎಕರೆ ಉಳುಮೆ ಮಾಡಲು ಅಂದಾಜು 1 ಗಂಟೆ ಬೇಕು. ಅದೇ ರೀತಿಯಾಗಿ ನೀವು ಈಗ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಿ, ಹೆಣ್ಣಾಳುಗಳ ಸಹಾಯದಿಂದ ಎಡಕುಂಟಿಯನ್ನು ಹಿಡಿದಿದ್ದಾರೆ. ಇದರಲ್ಲಿ ಇನ್ನೂ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಅಂದಾಜು 1 ಎಕರೆಗೆ 500 ರೂಪಾಯಿ ಖರ್ಚು ಬರುತ್ತೆ. ಆದರೆ ಇದೇ ಮಾದರಿಯ ಇನ್ನೊಂದು ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ ಆಟೋಮೇಷನ್ನಲ್ಲಿ ಎಡಕುಂಟಿಯನ್ನು ನಾವು ಸಿದ್ಧಗೊಳಿಸಿದ್ದೀವಿ. ಇಲ್ಲಿ ಡ್ರೈವರ್ ಒಬ್ಬರಿದ್ದರೆ ಸಾಕು. ಒಂದು ದಿನಕ್ಕೆ ಅಂದಾಜು 10 ಎಕರೆವರೆಗೂ ಎಡಕುಂಟಿ ಹೊಡಿಬೋದು. ಇಲ್ಲಿ 1 ಎಕರೆಗೆ ಅಂದಾಜು 300 ರೂಪಾಯಿ ಖರ್ಚು ಬರುತ್ತೆ. ಡ್ರೈವರ್ ಪೇಮೆಂಟ್ 100 ರೂಪಾಯಿ ಹಿಡಿದ್ರೂ ಸಹಿತ 200 ರೂಪಾಯಿ ಡೀಸೆಲಲ್ಲಿ ನಾವು ಎಡಕುಂಟಿಯನ್ನು ಹೊಡ್ಕೋಬೋದು. ಇಲ್ಲಿ ನಾವು 2 ಬಾರಿ ಉಳುಮೆ ಮಾಡಿದರೆ 3,400 ರೂಪಾಯಿ ಉಳಿಸಿದಂಗಾಯಿತು. ಹಾಗೆಯೇ ನಾವು ಮೂರನೇ ನಷ್ಟ ಯಾವುದಂತ ನೋಡೋದಾದರೆ ಔಷಧಿ ಸಿಂಪರಣೆ ಹಾಗೂ ಇಳುವರಿ ನಷ್ಟ. ಇಲ್ಲಿ ಔಷಧಿ ಸಿಂಪರಣೆ ನೀವು ಗಮನಿಸ್ಬೋದು. ಮ್ಯಾನ್ಯುವಲ್ ಸಹಾಯದಿಂದ ಔಷಧಿ ಸಿಂಪರಣೆ ಮಾಡ್ತಿದ್ದೀವಿ. ಇದರಲ್ಲಿ 1 ಎಕರೆ ಸಿಂಪರಣೆ ಮಾಡಲು 400ರಿಂದ 500 ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ಈ ಟ್ರ್ಯಾಕ್ಟರ್ ಚಾಲಿತ ಔಷಧಿ ಸಿಂಪರಣಾ ಯಂತ್ರದಿಂದ ಔಷಧಿ ಸಿಂಪರಣೆ ಮಾಡಿದರೆ 1 ಎಕರೆಗೆ 100 ರೂಪಾಯಿ ಖರ್ಚಾಗುತ್ತೆ. ಹಾಗೆ ಒಂದು ಬೆಳೆಯಲ್ಲಿ 3 ಬಾರಿ ಸಿಂಪರಣೆ ಮಾಡಿದರೆ ಮ್ಯಾನ್ಯುವಲ್ ಆಗಿ 1,500 ರೂಪಾಯಿ ಖರ್ಚಾಗುತ್ತೆ. ಆದರೆ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ 300 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ನೀವು 1,200 ರೂಪಾಯಿ ಸೇವ್ ಮಾಡಿದಂಗಾಯಿತು. ಕೊನೆಯದಾಗಿ ನಾನು ಇಳುವರಿ ನಷ್ಟ ಅಂತ ಹೇಳಿದೆ. ಕೈಗಾಳು ಹಾಕೋದಕ್ಕೂ ಮತ್ತು ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ ಬಿತ್ತಿದ್ದಕ್ಕೂ 2 ಎಕರೆಗೆ 2ರಿಂದ 3 ಕ್ವಿಂಟಲ್ ಇಳುವರಿಯಲ್ಲಿ ವ್ಯತ್ಯಾಸ ಬರುತ್ತೆ. 2 ಕ್ವಿಂಟಲ್ ಅಂತ ವ್ಯತ್ಯಾಸ ಹಿಡಿದ್ರೂ ಸಮೇತ ಈಗ ಸದ್ಯದ ಮಾರ್ಕೆಟ್ ರೇಟ್ 1 ಕ್ವಿಂಟಲ್ಗೆ 7,000ದಿಂದ 9,000 ಇದೆ. ಅಂದರೆ ಅಂದಾಜು 2 ಎಕರೆಗೆ 14,000 ಲಾಸ್ ಆದಂಗಾಯಿತು. ಹಾಗೆಯೇ ನಾವು ಕಳೆದ ವರ್ಷ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಯಂತ್ರದ ಸಹಾಯದಿಂದ 28 ಎಕರೆ ಉದ್ದನ್ನು ಬಿತ್ತಿದ್ವಿ. ಅಂದರೆ 28 ಎಕರೆಗೆ 250 ಕ್ವಿಂಟಲ್ ಉತ್ಪನ್ನವನ್ನು ಪಡೆದಿದ್ವಿ. ಹಾಗಾದರೆ ನಿಮ್ಮ ಭಾಗದಲ್ಲಿ ಯಾವ ರೀತಿ ಬಿತ್ತನೆ ಮಾಡ್ತೀರಿ ಹಾಗೂ ನಿಮಗೆ ಯಾವ ಮಾದರಿ ಸೂಕ್ತ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜೈ ಜವಾನ್.